ಆ ಟೈಮಿಂಗ್ ಒಂದು 45 ಡೇಸ್ ಟೈಮ್ ಹಿಡಿಯುತ್ತೆ. ಆ ಟ್ಯಾಟೂ ಹಾಕಿರೋ ಮೇಲ್ಗಡೆ ಚರ್ಮ ಸುಲ್ಕೊಂಡು ಹೋಗುತ್ತೆ. ಒಂದ್ ರೌಂಡ್ ಸುಲ್ಕೊಂಡು ಹೋದ್ಮೇಲೆ ಚರ್ಮ ಬಂದು ಸ್ವಲ್ಪ ಒಂದ್ ಲೇಯರ್ ಚರ್ಮ ಸುಲ್ಕೊಂಡು ಹೋದ್ಮೇಲೆ ಮತ್ತೆ ಅದು ರಿಕವರ್ ಆಗುತ್ತೆ. ರಿಕವರ್ ಆಗಿ ಟೋಟಲ್ ಸ್ಕಿನ್ ಬಂದ್ಮೇಲೆ ಟ್ಯಾಟೂ ಕಣ್ಣು ಕಾಣುತ್ತೆ, ಕರೆಕ್ಟ್ ಆಗಿ ಕಾಣುತ್ತೆ. ನಮ್ಮಿಂದ ಜನರ ಸ್ಕಿನ್ ಏನಾದ್ರು ಪ್ರಾಬ್ಲಮ್ ಆಯ್ತು, ಏನಾದ್ರು ಆಯ್ತು ಅಂದ್ರೆ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಸೊ ಇದನ್ನ ತುಂಬಾ ಜವಾಬ್ದಾರಿಯಿಂದ ಮಾಡಬೇಕು. ಸೊ ಆ ಕೋರ್ಸ್ ಮಾಡಿರೋದು ಮುಂಬೈಯಲ್ಲಿ. ಅದು ಬಂದ್ಬಿಟ್ಟು ಆ 3 ತಿಂಗಳು ಕೋರ್ಸ್ ಇರೋದು. ಫಸ್ಟ್ ಬೇಸಿಕ್ ಗೊತ್ತಿದ್ರೆ ಅಡ್ವಾನ್ಸ್ ಪೋರ್ಟ್ರೇಟ್ ಅಂತ ಕಲಿಬೇಕು. ಮಲ್ನಾಡವ್ರು ತುಂಬಾ ಸಾಫ್ಟ್ ಅನ್ಸುತ್ತೆ. ನಾನ್ ಸಾಫ್ಟೇನೆ, ಮಕ್ಕದಲ್ಲಿ ರಗಡ ಕಾಣ್ತೀನಿ ಅಷ್ಟೇ. ಎಷ್ಟು ಟ್ಯಾಟೂಗಳನ್ನ ಹಾಕಿರ್ಬಹುದು? ಲಾಸ್ಟ್ ಮಂತ್ ಒಂದು ಅಪ್ರಾಕ್ಸಿಮೇಟ್ ಲಾಸ್ಟ್ ಮಂತ್ ನಾವು ಲೆಕ್ಕ ಮಾಡಿದಾಗ 7,000 ಸಮಥಿಂಗ್ ಟ್ಯಾಟೂಸ್. ತಿಂಗಳಿಗೆ? ಒಂದ್ ತಿಂಗಳಿಗಲ್ಲ, ಪ್ರೊಫೆಷನ್ ಶುರು 7,000 ಟ್ಯಾಟೂಗಳು ಲಾಸ್ಟ್ ಮಂತ್ ಇದಾಗಿತ್ತು. ಈ ಮಂತ್ ಈಗಿಂದು ಸೇರಿಸಿದ್ರೆ ಸಮಥಿಂಗ್ ಹತ್ತತ್ರ ಒಂದು 8,000 ಟ್ಯಾಟೂಸ್ ಹಾಕಿರ್ಬೋದು. ಲೆಕ್ಕ ಮಾಡಿಲ್ಲ, ಲೆಕ್ಕ ಮಾಡಕ್ಕಾಗಲ್ಲ. ಸಣ್ಣ ಪುಟ್ಟ ಟ್ಯಾಟೂಗಳು ಸುಮ್ಮನೆ ಒಂದು ಅಂದಾಜ್ ಮೇಲೆ ಅಷ್ಟು ಹೇಳ್ಬೋದು ಅಷ್ಟೇ. ಅಷ್ಟು ಟ್ಯಾಟೂಸ್ ಕಂಪ್ಲೀಟ್ ಮಾಡಿದೀವಿ. ಈಗ ಟ್ಯಾಟೂ ಆಯ್ತಲ್ಲ, ನೀವು ಆರ್ಟಿಸ್ಟ್ ಅಂದ್ರೆ ಹೆಂಗ್ ಕಲಿತ್ರಿ? ಅದೇನಲ್ಲ ಆರ್ಟಿಸ್ಟ್? ಇದು ಬಂದ್ಬಿಟ್ಟು ಅಡ್ವಾನ್ಸ್ ಪೋರ್ಟ್ರೇಟ್ ಅಂತ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ. ಟ್ಯಾಟೂದಲ್ಲೇ ಕೋರ್ಸಸ್ಗಳಿದಾವೆ. ಇವಾಗ ನಾವು ಬೇರೆ ಬೇರೆ ಹೆಂಗೆ ಯಾವ್ಯಾವ್ದ್ರ ಮೇಲೆ ಕೋರ್ಸಸ್ ಮಾಡ್ತೀವೋ ಆ ತರ ಎಲ್ಲದಕ್ಕೂ ಒಂದೊಂದು ಡಿಪ್ಲೊಮಾ ಅಂತ ಇರುತ್ತೆ. ಇವಾಗ ನೀವು ಸಿನಿಮಾಟೋಗ್ರಫಿ ಇದೆಲ್ಲ ಮಾಡ್ತೀರಾ, ಇದ್ರ ಮೇಲೂ ಒಂದು ಡಿಪ್ಲೊಮಾ ಕೋರ್ಸ್ ಇರುತ್ತೆ. ಆಮೇಲೆ ನೀವು ಏನ್ ಮಾಡ್ತಿದ್ರು ಅದ್ರ ಮೇಲೆ ಒಂದು ಡಿಪ್ಲೊಮಾ ಕೋರ್ಸ್ ಅಂತ ಇರುತ್ತೆ. ಅದಕ್ಕೂ ಒಂದು ಆಕ್ಟಿಂಗ್ ಅಲ್ಲೂ ಡಿಪ್ಲೊಮಾ ಕೋರ್ಸಸ್ ಇದೆ, ಎಲ್ಲರಲ್ಲೂ ಇದೆ. ಆ ತರ ಈ ಪ್ರೊಫೆಷನ್ ಟ್ಯಾಟೂದು ಬಂದ್ಬಿಟ್ಟು ಡಿಪ್ಲೊಮಾ ಕೋರ್ಸ್ ಇದೆ. ಸೊ ಆ ಕೋರ್ಸ್ ಮಾಡಿರೋದು ಮುಂಬೈಯಲ್ಲಿ. ಅದು ಬಂದ್ಬಿಟ್ಟು ಆ 3 ತಿಂಗಳು ಕೋರ್ಸ್ ಇರೋದು. ಫಸ್ಟ್ ಬೇಸಿಕ್ ಗೊತ್ತಿದ್ರೆ ಅಡ್ವಾನ್ಸ್ ಪೋರ್ಟ್ರೇಟ್ ಅಂತ ಕಲಿಬೇಕು. ಬೇಸಿಕ್ ಗೊತ್ತಿರ್ಬೇಕು ನಮಗೆ. ಬೇಸಿಕ್ ಅಂದ್ರೆ ಟ್ಯಾಟೂ ಅಂದ್ರೆ ಏನು, ಯಾವ ನೀಡಲ್ಸ್ ಎಲ್ಲಿ ಯೂಸ್ ಮಾಡ್ತಾರೆ, ಏನ್ ಡ್ರಾಯಿಂಗ್ಸ್ ಅಂದ್ರೆ ಏನು, ಟ್ಯಾಟೂ ಅಂದ್ರೆ ಏನು, ಎಲ್ಲ ಬೇಸಿಕ್ ಗೊತ್ತಿದ್ರೆ ಅದ್ರ ಮೇಲೆ ಬೇಸಿಕ್ ಮೇಲ್ಗಡೆ ಇನ್ನೂ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಲಿಯೋದಕ್ಕೆ ಅಂತೇಳಿ ಅಡ್ವಾನ್ಸ್ ಪೋರ್ಟ್ರೇಟ್ ಅಂತ ಒಂದು ಬರುತ್ತೆ. ಅದು ಡಿಪ್ಲೊಮಾ ಕೋರ್ಸ್. ಆ ಕೋರ್ಸ್ ಮಾಡಿರೋದು. ಅಂದ್ರೆ ಅವಾಗ ಆಯ್ತನಾ? ಇವಾಗ ನಿಮ್ಮ ಊರು ಎಲ್ಲಿಂದ ಬಂದಿರೋದು ತಾವು? ನಾನು ಕರ್ನಾಟಕನೇ ನನ್ನ ಮನೆ ಅಂತ ಅನ್ಕೊಂಡಿದ್ದೀನಿ. ಊರೆಲ್ಲ ಇಲ್ಲೇ. ನನ್ನ ಈಗ ನಿಯರ್ ಇಲ್ಲಿರೋದು ರಾಮಚಂದ್ರ ಅಂತ ನಮ್ಮ ಮನೆ. ನನ್ನ ಅಂಗಡಿಯಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ. ಅಪ್ ಅಂಡ್ ಡೌನ್ ಎಲ್ಲ ಇಲ್ಲ, ನಾನು ಇಲ್ಲೇ ಬಿದ್ದಿರ್ತೀನಿ. ಯಾವಾಗಲೂ ಮನೆಗೆ ಹೋಗಲ್ಲ, ತುಂಬ ಕಮ್ಮಿ. ಬೆಳಗ್ಗೆ 5:30 ಕೆಲಸ ಶುರುವಾಗುತ್ತೆ, ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡ್ತೀನಿ. 2 ಗಂಟೆ 3 ಗಂಟೆ ಆದರೂ ಆಗುತ್ತೆ. ಇದೇ ಚೇರ್ ಮೇಲೆ ಇಲ್ಲೇ ಬಿದ್ಕೊಂಡ್ರೆ ಇಲ್ಲ, ಈ ಚೇರ್ ಮೇಲೆ ಕುತ್ಕೊಂಡು ನಿದ್ದೆ ಮಾಡಿದ್ರು 2 ಅವರ್ ನಿದ್ದೆ ಮಾಡ್ತೀನಿ. ಮತ್ತೆ ಕೆಲಸ ಶುರು ಮಾಡ್ತೀನಿ. ನಾವು ಮಲೆನಾಡು ಕಡೆಯವರು, ಶಿವಮೊಗ್ಗ. ಅದೇ ವಿದ್ಯಾಭ್ಯಾಸ. ಮಲೆನಾಡವ್ರು ತುಂಬಾ ಸಾಫ್ಟ್ ಅನ್ಸುತ್ತೆ. ನಾನ್ ಸಾಫ್ಟೇನೆ, ಮಕ್ಕದಲ್ಲಿ ರಗಡ ಕಾಣ್ತೀನಿ ಅಷ್ಟೇ. ಅಲ್ಲ, ಅವ್ರು ಮಲೆನಾಡವ್ರು ನೋಡಿದ್ರೆ ಮೃದು, ತುಂಬಾ ನೋಡಿದ್ರೇನೆ ಗೊತ್ತಾಗ್ಬಿಡ್ತೀವಿ ಮಲೆನಾಡು ಬಗ್ದವ್ರು ಅಂತ. ಅಂದ್ರೆ ನಾವು ಬಂದು ಹುಟ್ಟಿ ಚಿಕ್ಕ ವಯಸ್ಸಿಂದ ಅಲ್ಲ ಅಲ್ಲೇನೆ ನಮ್ದೆಲ್ಲ ಇದೇ ಇದೆ. ಒಂದು ಊರು, ಎಲ್ಲಿ ನೀನು ಜೀವನ ಕಟ್ಕೊಂಡೆ, ಎಲ್ಲಿ ನೀನು ಏನ್ ಮಾಡಿದೆ ಅಂದ್ರೆ ಊರ ಹೆಸರು ಹೇಳ್ಬೇಕಲ್ವಾ. ಸೊ ಹಂಗಾಗಿ ನಾನು ಮಲೆನಾಡು ಅಂತ ಹೇಳ್ತೀನಿ. ಅಂದ್ರೆ ಬೇರೆ ಓದಿರೋದು ಆಮೇಲೆ ಇವಾಗ ಜೀವನ ಮಾಡ್ತಿರೋದು, ನಾನು ಇರೋ ಸ್ಟೈಲು ಕೂಡ ಎಲ್ಲ ಬೆಂಗಳೂರಿಯನ್ಸ್ದೆ. ನಾನು ಇಲ್ಲೇ ಬೆಂಗಳೂರು, ನಿಯರ್ ಬೆಂಗಳೂರು, ಯಲಹಂಕ, ಆಮೇಲೆ ದೊಡ್ಡಬಳ್ಳಾಪುರದಲ್ಲಿ ಓದಿದ್ದು. ಸೊ ಎಲ್ಲ ಇದೆ. ದೊಡ್ಡಬಳ್ಳಾಪುರದಲ್ಲಿ ಓದಿರೋದು. ಏನ್ ಓದಿರೋದು? ಡಿಗ್ರಿ ಮುಗಿಸಿದ್ಮೇಲೆ ಇವಾಗ ಡೈರೆಕ್ಟ್ ಆರ್ಟಿಸ್ಟ್ ಆದ್ರೆ ಹೆಂಗೆ? ಆರ್ಟಿಸ್ಟ್ ಅಂದ್ರೆ ಇದು ಟ್ಯಾಟೂದಾ? ಅಲ್ಲ, ಅದನ್ನ ಓದ್ಕೊಂಡಾದ್ಮೇಲೆ ತುಂಬಾ ನಾಯ್ಪಾಡು ಪಟ್ಟಿದ್ದೀನಿ. ಈಗ ನೀವು ಇಲ್ಲಿಂದ ಹಿಂಗೆ ರನ್ನಿಂಗ್ ಅಲ್ಲಿ ಹೋಗ್ತಾ ಎಷ್ಟು ಜನ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ಸ್ ಇದಾರೋ ಅವ್ರನ್ನೆಲ್ಲ ಒಂದೊಂದು ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರೆ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ಸು ಜಾಸ್ತಿ ಓದಿರಲ್ರು. ಅವ್ರ ಮೈಂಡ್ ಅಂದ್ರೆ ಓದಿರೋರು ತುಂಬಾ ಜನ ಇವಾಗ ಏನಾಗ್ತಿದೆ ಅಂತಂದ್ರೆ ಡಿಗ್ರಿ ಓದ್ಕೊಂಡಿರ್ತಾರೆ, ಕೆಲಸ ಇಲ್ದ್ರೆ ಅಲಿತಾ ಇರ್ತಾರೆ. ಸೊ ಅವ್ರದ್ದು ಏನು ಅಂತಂದ್ರೆ ಒಂದು ಬಾರ್ಡರ್ ಇರುತ್ತೆ, ಆ ಬಾರ್ಡರ್ ಅಲ್ಲೇ ಕೆಲಸ ಮಾಡ್ಬೇಕು. ಡಿಗ್ರಿ ಓದಿದಾನೆ ಅಂತಂದ್ರೆ ಯಾವ್ದ್ರ ಮೇಲೆ ಡಿಗ್ರಿ ಮಾಡಿದಾನೋ ಅದ್ರ ಮೇಲೆ ಮಾತ್ರ ಕೆಲಸ ಹುಡ್ಕೊಂಡು ಆ ಒಂದು ಚೌಕಟ್ಟಲ್ಲಿ ಇರ್ತಾರೆ. ಡಿಗ್ರಿ ಮಾಡಿಲ್ಲ ಅಂತಂದ್ರೆ, ಓದಿಲ್ಲ ಅಂತಾರೆ, 1000 ಕೆಲಸ ಮಾಡಿದ ಕೆಲಸದಲ್ಲೆಲ್ಲ ವಿನ್ ಆಗ್ಬೋದು. ಸೊ ನಾನು ತುಂಬಾ ಒದ್ದಾಡಿ ಏನ್ ಎಜುಕೇಶನ್ ಇದ್ರೂನು, ಎಜುಕೇಶನ್ ಇಂಪಾರ್ಟೆಂಟ್ ಹೌದು, ಎಷ್ಟು ಅದನ್ನ ಎಜುಕೇಶನ್ ಇಂದ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋರು. ಡಿಗ್ರಿ ಮಾಡಿರೋ 10 ಜನ ಡಿಗ್ರಿ ಮಾಡಿದ್ರೆ ಒಬ್ರು ಲೈಫ್ ಮಾತ್ರ ಸೆಟ್ಲ್ ಆಗುತ್ತೆ, 9 ಜನ ಸೆಟ್ಲ್ ಆಗಲ್ಲ. ಸೊ ನಾನು ಅದೇ ತರ ಓದಿದ್ದೆ. ನಾನು ಓದಿರೋ ಯಾವತ್ತೂ ನನಗೆ ಯೂಸ್ ಆಗಿಲ್ಲ. ಅದ್ರ ಮೇಲೆ ಏನ್ ಕೋರ್ಸ್ ಮಾಡಿದ್ನೋ ಅದು ಮಾತ್ರ ಯೂಸ್ ಆಗಿರೋದು ನನಗೆ. ಸೊ ಇವಾಗ ಟ್ಯಾಟೂ ಮಾಡ್ತೀವಲ್ಲ, ಟ್ಯಾಟೂದಲ್ಲಿ ನಾವು ಏನೇ ಡಿಪ್ಲೊಮಾ ಮಾಡಿದ್ರು ಪ್ರಾಕ್ಟಿಕಲ್ ಆಗಿ ಮಾಡೋದು ಅಷ್ಟು ಅನುಭವ ಬೇರೆ ಕಡೆ ಸಿಗಲ್ಲ. ಏನೇ ಮಾಡಿದ್ರು ಅಲ್ಲೆಲ್ಲ ಸ್ಕಿನ್ ಪ್ಯಾಡ್ ಮೇಲೆ ಹಾಕ್ಸ್ತಾರೆ. ಸ್ಕಿನ್ ಪ್ಯಾಡ್ ಅಂತ ಬರುತ್ತೆ, ಫೇಕ್ ಸ್ಕಿನ್ ಬರುತ್ತೆ, ಅದ್ರ ಮೇಲೆ ಹಾಕ್ಸಿ ವರ್ಕ್ ಮಾಡ್ತಾರೆ. ಎಷ್ಟೇ ವರ್ಕ್ ಮಾಡಿದ್ರು ಅದು ಆಫ್ಟರ್ ಹೀಲ್ ಯಾವ ತರ ಬರುತ್ತೆ,
ಮತ್ತೆ ಕಸ್ಟಮರ್ ಹಾಕ್ಬೇಕಾದ್ರೆ ನೋವು ಅಖಾಡ ಹೆಂಗಾಗುತ್ತೆ ಕೇಳಿದ್ಮೇಲೆ ಹೌದು ಗೊತ್ತಾಗೋದು. ಆ ಕಡೆಗೆ ಇಳಿಬೇಕು. ಇಳ್ದಿ ಆಡಿದ್ರೇನೆ ಅವಾಗಲೇ ಗೊತ್ತಾಗೋದು ಇದ್ರಲ್ಲಿ ಏನಿದೆ ಏನು ಅಂತ. ಡಿಗ್ರಿ ಮಾಡ್ಕೊಂಡ್ ಬಂದಿದ ತಕ್ಷಣ ಡೈರೆಕ್ಟ್ ಆಗಿ ಜನರ ಮೇಲೆಲ್ಲ ಪ್ರಯೋಗ ಮಾಡಕ್ಕೂ ಆಗಲ್ಲ. ಟ್ಯಾಟೂ ಅದನ್ನ ಮಾಡಕ್ಕಾಗಲ್ಲ. ಓಕೆ. ಇದು ಸ್ಕಿನ್ ಸಂಬಂಧಪಟ್ಟಿರೋದು. ಹ್ಮ್. ನಾವಿಲ್ಲಿ ಪರ್ಮನೆಂಟ್ ಅಡ್ರೆಸ್ ನಮ್ದು ಇದೆಲ್ಲ ಪರ್ಮನೆಂಟ್ ಆಗಿ ಇದೇ ಜಾಗದಲ್ಲಿ ಕೂತ್ಕೊಂಡು ನಾವು ವರ್ಕ್ ಮಾಡೋದ್ರಿಂದ ಒಂದು ಚೂರು ಏನಾರ ಮಿಸ್ಟೇಕ್ ಆಯ್ತು, ಅವ್ರಿಗೆ ಸ್ಕಿನ್ ಏನಾರ ಪ್ರಾಬ್ಲಮ್ ಆಯ್ತು, ನನ್ನ ಜನ ಸುಮ್ಮನೆ ಬಿಡ್ತಾರೆ. ಜಾತ್ರೆ ಆಮೇಲೆ ಸ್ಟ್ರೀಟ್ಗಳಲ್ಲಿ ಹಾಕ್ತಾರಲ್ಲ, ಅವ್ರಿಗೆ ಧೈರ್ಯ ಇರುತ್ತೆ. ಅವ್ರು ಟ್ಯಾಟೂ ಏನ ಕೆಡ್ಸ್ಬಿಟ್ರು ಒಂದು ಅರ್ಶನ ಏನೋ ಹಚ್ಚಿ ಕಳ್ಸ್ಬಿಡ್ತಾರೆ. ಇವ್ರು ಅದು 3 ದಿವಸ ಒರ್ಸ್ಬೇಡಪ್ಪ ಅಂತ ಹೇಳಿರ್ತಾರೆ. ಇವರು ಅದನ್ನ ಹೋಗಿ ಒರ್ಸ್ದಿರಾ 3 ದಿವಸ ಮೇಂಟೈನ್ ಮಾಡಿ 3 ದಿವಸ ಆದ್ಮೇಲೆ ತೊಳೆದ್ರೆ ಟ್ಯಾಟೂ ಚೆನ್ನಾಗಿ ಬಂದಿಲ್ಲ ಅಂತ ಇವ್ರನ್ನ ಕೇಳಕ್ ಇಲ್ಲಿ ಬಂದ್ರೆ ಅವ್ರು ಇರೋದು ಇಲ್ಲ ಅಲ್ಲಿ. ಅವ್ರು ಅಷ್ಟು ಬೇಗ ಜಾತ್ರೆ ಮುಗಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಆ ಧೈರ್ಯದ ಮೇಲೆ ಅವರು ಹೆಂಗ್ ಬೇಕಾದ್ರು ಮಾಡ್ತಾರೆ. ಹಂಗೆ ಮಾಡ್ತೀನಿ ನೋಡು ಅಂತ ಮಾಡ್ತಾರೆ. ಆಮೇಲೆ ಸರಿಯಾಗಿ ಬಂದಿಲ್ಲ ಅಂದ್ರೆ ಅರ್ಶನ ಹಚ್ಚಿ ಇದ್ ಮಾಡ್ತಾರೆ. ಆಮೇಲೆ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ ಅವರು. ಟ್ಯಾಟೂ ಆದ್ಮೇಲೆ ಮತ್ತೆ ಅವ್ರನ್ನ ಹುಡ್ಕೊಂಬಂದ್ರೆ ಅವ್ರು ಆ ಜಾಗದಲ್ಲಿ ಇರಲ್ಲ. ಬಟ್ ನಮ್ದು ಆ ಥರ ಅಲ್ಲ. ನಮ್ದು ಇದು ಪರ್ಮನೆಂಟ್ ಅಡ್ರೆಸ್. ನಮ್ಮಿಂದ ಜನರ ಸ್ಕಿನ್ ಏನಾದ್ರು ಪ್ರಾಬ್ಲಮ್ ಆಯ್ತು, ಏನಾದ್ರು ಆಯ್ತು ಅಂದ್ರೆ ನಮ್ಮನ್ನು ಸುಮ್ಮನೆ ಬಿಡಲ್ಲ. ಸೊ ಇದನ್ನ ತುಂಬಾ ಜವಾಬ್ದಾರಿಯಿಂದ ಮಾಡಬೇಕು. ಅಂದ್ರೆ ಹೆಲ್ತ್ಗೆ ಸಂಬಂಧಪಟ್ಟಿದ್ದು. ಖಂಡಿತ ಹೌದು. ಸ್ಕಿನ್ ಸಂಬಂಧಪಟ್ಟಿರೋದು. ಸ್ಕಿನ್ಗೆ ಅದೇ ಏನಾದ್ರು ಇನ್ಫೆಕ್ಷನ್ ಆಗಿ ಗೊತ್ತಿಲ್ದಿರ ವಾಟರ್ ಡಿಫೆಕ್ಟ್ ಅಂತೆಲ್ಲ ಆಗುತ್ತೆ. ನೋಡಕ್ಕಾಗಲ್ಲ, ಟ್ಯಾಟೂ ಹಂಗಾಗ್ಬಿಡುತ್ತೆ. ಸೊ ಆ ಥರ ಇನ್ಫೆಕ್ಷನ್ಸ್ ಆಗದೆ ಇರೋ ಥರ ಇದು ನಮ್ಮ ಜವಾಬ್ದಾರಿ. ನಾವು ಒಂದ್ಸಲಿ ಟ್ಯಾಟೂ ಹಾಕೋದು, ಟ್ಯಾಟೂ ಒಂದೊಂದ್ಸಲಿ ಒಬ್ಬೊಬ್ರು ಸ್ಕಿನ್ಗೆ ಟ್ಯಾಟೂ ಸರಿಯಾಗಿ ಬರಲ್ಲ. ಓಕೆ. ಸ್ಕಿನ್ ಮೇಲೂ ಡಿಪೆಂಡ್ ಹಾ ಇರುತ್ತೆ. ಹೌದು. ಒಬ್ಬೊಬ್ಬರಿಗೆ ಟ್ಯಾಟೂ ಸರಿಯಾಗಿ ಬರಲ್ಲ. ಸ್ಕಿನ್ ಮತ್ತೆ ಮೇಂಟೆನೆನ್ಸ್. ಟ್ಯಾಟೂ ಹಾಕ್ಸಿದ್ಮೇಲೆ ಇಷ್ಟು ದಿವಸ ಮೇಂಟೆನೆನ್ಸ್ ಮಾಡಬೇಕು ಅಂತ ಇರುತ್ತೆ. ಅದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಟೋಟಲ್ 13 ನಿಮಿಷದ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಯಾರಾದರೂ ಇಂಟ್ರೆಸ್ಟ್ ಇರೋರು ಇದ್ರೆ ಟ್ಯಾಟೂ ಹೆಂಗೆ ಹೀಲ್ ಪ್ರೊಸೆಸ್ ಹೆಂಗೆ ಥರ ಇರುತ್ತೆ ನೋಡಿದ್ರೆ ಅದನ್ನ ನೋಡ್ಬೋದು. ಟ್ಯಾಟೂನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಟ್ಯಾಟೂನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಆ ಟ್ಯಾಟೂ ಕರೆಕ್ಟಾಗಿ ಬರೋಕ್ಕೆ ಸಾಧ್ಯ. ಟ್ಯಾಟೂ ಹಾಕ್ಸ್ಬೇಕಾದ್ರೆ ಏನು ಕ್ರೇಜ್ ಇರುತ್ತೋ ಆ ಕ್ರೇಜು ಆ ಮನುಷ್ಯ 1 ತಿಂಗಳಾದರೂ ಉಳಿಸ್ಕೋಬೇಕಾಗತ್ತೆ. ಅಲ್ಲಿವರೆಗೂ ಅದನ್ನ ಆಯಿಂಟ್ಮೆಂಟ್ ಹಚ್ಚಿ, ಅದನ್ನ ಕ್ರೀಮ್ ಹಚ್ಚಿ, ಲೋಷನ್ಸ್ ಹಚ್ಚಿ ಇದು ಮಾಡಬೇಕು. ಇವ್ರು ಹಾಕ್ಸ್ಬೇಕಾದ್ರೆ ಕಪ್ಪು ಕಾಣಿಸ್ಬಿಟ್ರೆ ಅಷ್ಟೇ ಮುಗೀತು. ಹಾಕ್ಸಾದ್ನೆ ಮತ್ತೆ ಮಾನೇ ದಿವಸದಿಂದ ಧೂಳು ಗೀಳು ಎಲ್ಲ ಬೀಳ್ಸ್ಕೊತಾರೆ. ಅದೇನಾಗುತ್ತೆ ಅಂದ್ರೆ ಇನ್ಫೆಕ್ಷನ್ ತರ ಕನ್ವರ್ಟ್ ಆಗುತ್ತೆ. ನೀರಲ್ಲೆಲ್ಲ ಹಾಕ್ತಾ ಇರ್ತಾರೆ. ಟ್ಯಾಟೂ ಅಂತಂದ್ರೆ ಏನೋ ಒಂದು ಸ್ಟಿಕ್ಕರ್ ತರ ಹಾಕೋರು ಬಿಡು ಅಂತ ಅನ್ಕೋತಾರೆ. ಸೊ ಅದೇನಾದ್ರು ರಿಯಾಕ್ಟ್ ಆಯ್ತು ಅಂದ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೆ ಅದಕ್ಕೆಲ್ಲ ನಾವೇ ಜವಾಬ್ದಾರಾಗಿರ್ತೀವಿ. ಜನ ಟ್ಯಾಟೂ ಏನಾದ್ರು ಗಾಯ ಏನಾದ್ರು ಆಯ್ತು ಅಂದ್ರೆ ಅವ್ರದ್ದೇನೋ ತಪ್ಪಿದೆ ಅಂತ ಯಾರು ಹೇಳಲ್ಲ. ಆರ್ಟಿಸ್ಟ್ ಸರಿಯಾಗಿ ಹಾಕಿಲ್ಲ ಅಂತಾರೆ. ಸೊ ನಾವು ಅಲ್ಲಿ ಅವ್ರ ಹತ್ರ ವಾದ ಮಾಡ್ಕೊಂಡು ಇರಕ್ಕಾಗಲ್ಲ. ಯಾಕಂದ್ರೆ ಅವ್ರು ಟ್ಯಾಟೂ ಹಾಕಿಸ್ಕೊಂತಾರೆ ಅಂದ್ರೆ ನಮ್ಗೆ ಇಲ್ಲಿ ದೇವ್ರುಗಳವರು, ಅನ್ನ ಕೊಡೋ ದೇವ್ರುಗಳು. ಅವತ್ತು ಅವ್ರು ಟ್ಯಾಟೂ ಹಾಕಿಸ್ಕೊಂಡ್ರೆ ನಾವು ಅನ್ನ ತಿನ್ನಕ್ಕಾಗೋದು. ಸೊ ಅವರು ನಮ್ಮ ಟ್ಯಾಟೂ ಸರಿಯಾಗಿ ಬಂದಿಲ್ಲ ಅಂದ್ರೆ ಆಯ್ತಣ್ಣ ಬನ್ನಿ ಇನ್ನೊಂದ್ಸಲಿ ಮಾಡ್ಕೊಡ್ತೀನಿ, ಫ್ರೀಯಾಗಿ ಮಾಡ್ಕೊಡ್ತೀನಿ. ನನ್ನ ಹತ್ರ ಯಾವ ಥರ ಸರ್ವಿಸ್ ಅಂದ್ರೆ ಒಂದ್ಸಲಿ ಟ್ಯಾಟೂ ಹಾಕ್ಸ್ಕೊಂಡು ಹೋದ್ರೆ ಮುಗೀತು. ಮತ್ತೆ ಅವರು ಆ ಟ್ಯಾಟೂ ಸರಿಯಾಗಿ ಬಂದಿಲ್ಲ ಅಂತ 50 ಸಲ ಬಂದ್ರು 50 ಸಲ ಫ್ರೀ ಸರ್ವಿಸ್ ಕೊಡ್ತೀನಿ. 50 ಸಲ ಬಂದ್ರು 50 ಸಲ ನಾನ್ ಸಾಯೋವರೆಗೂ ಅವ್ರು ಬಂದಿಲ್ಲ ಅಂತ ಡೈಲಿ ಬಂದ್ರು ಡೈಲಿ ಹಾಕ್ತೀನಿ. ಒಂದ್ಸಲಿನೇ ದುಡ್ಡು ಇಸ್ಕೊಳ್ಳೋದು ನನ್ನ ರೆಸ್ಪಾನ್ಸಿಬಿಲಿಟಿ ಈ ಥರ ಇರುತ್ತೆ. ಬೇರೆ ಕಡೆ ಹೆಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಏನಂದ್ರೆ ವರ್ಕ್ ಮಾಡಿಸಿದ್ರೆ ಮತ್ತೆ ಅದು ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ಆ ಥರ ಮಾಡಿದ್ರೆ ಟ್ಯಾಟೂ ಚೆನ್ನಾಗಿ ಬರುತ್ತೆ. ಆ ಮೇಂಟೆನೆನ್ಸ್ ಬಂದ್ಬಿಟ್ಟು ಒಂದು 25 ಡೇಸ್ ಅದು ಸ್ಕಿನ್ ಬಂದ್ಬಿಟ್ಟು ಪೀಲಪ್ ಆಗುತ್ತೆ. ಆಮೇಲೆ ಮತ್ತೆ ಪೀಲಪ್ ಆಗಿ ಮತ್ತೆ ಸ್ಕಿನ್ ಸೆಲ್ಸ್ ಬರೋಕ್ ಶುರುವಾಗುತ್ತೆ. ಆ ಟೈಮಿಂಗ್ ಒಂದು 45 ಡೇಸ್ ಟೈಮ್ ಹಿಡಿಯುತ್ತೆ. ಆ ಟ್ಯಾಟೂ ಹಾಕಿರೋ ಮೇಲ್ಗಡೆ ಚರ್ಮ ಸುಲ್ಕೊಂಡು ಹೋಗುತ್ತೆ. ಒಂದು ರೌಂಡ್ ಸುಲ್ಕೊಂಡು ಹೋದ್ಮೇಲೆ ಚರ್ಮ ಬಂದು ಸ್ವಲ್ಪ ಒಂದು ಲೇಯರ್ ಚರ್ಮ ಸುಲ್ಕೊಂಡು ಹೋದ್ಮೇಲೆ ಮತ್ತೆ ಅದು ರಿಕವರ್ ಆಗುತ್ತೆ. ರಿಕವರ್ ಆಗಿ ಟೋಟಲ್ ಸ್ಕಿನ್ ಬಂದ್ಮೇಲೆ ಟ್ಯಾಟೂ ಕಣ್ಣು ಕಾಣೋದು ಕರೆಕ್ಟಾಗಿ ಕಾಣುತ್ತೆ. ಅಲ್ಲಿವರೆಗೂ ಏನ್ ಮಾಡ್ಬೇಕು, ಆ ಸ್ಕಿನ್ ಡ್ಯಾಮೇಜ್ ಆಗದಿರಂಗೆ ಸ್ಕಿನ್ ಏನಿದಾಗದೆ ಇರ್ತಾರ ಲೋಷನ್ಸ್ ಎಲ್ಲ ಬರುತ್ತೆ. ಆ ಲೋಷನ್ ಎಲ್ಲ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಆಮೇಲೆ ಧೂಳು ಎಲ್ಲ ಬೀಳ್ಬಾರ್ದು. ಇವಾಗ ಗಾರೆ ಕೆಲಸ ಮಾಡೋರು ಯಾರನ್ನ ಬಂದು ಟ್ಯಾಟೂ ಹಾಕ್ಸ್ಕೊಂಡು ಹೋಗ್ತಾರೆ. ಇವತ್ತು ಬಂದು ಟ್ಯಾಟೂ ಹಾಕ್ಸ್ಕೊಂಡು ಹೋಗ್ತಾರೆ. ಅದಿನ್ನು ಫ್ರೆಶ್ ಆಗಿ ಸ್ಕಿನ್ ಸ್ಕ್ರಾಚ್ ಮಾಡಿ ನಾವು ಟ್ಯಾಟೂ ಹಾಕಿರ್ತೀವಿ. ಅದು ಗಾಯ ತರ ಕನ್ವರ್ಟ್ ಆಗಿರುತ್ತೆ. ಅದು ಗೀಚಿರ್ತೀವಲ್ಲ ನಾವು, ಒಂದು ಗಾಯದ ತರ ಬಂದಿರುತ್ತೆ. ಇವತ್ತು ಟ್ಯಾಟೂ ಹಾಕ್ಸ್ಕೊಂಡು ಹೋಗ್ತಾರೆ, ಮಾರನೇ ದಿವಸ ಹೋಗಿ ಸಿಮೆಂಟ್ ಹೊರ್ತಾರೆ, ಮರಳು ಹೊರ್ತಾರೆ, ಜಲ್ಲಿ ಹೊರ್ತಾರೆ, ಅಲ್ಲಿಂದ ಧೂಳು ಬರುತ್ತೆ, ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಅದೇನಾಗುತ್ತೆ, ಆ ಡಸ್ಟ್ ಅಲರ್ಜಿ ತರ ಏನೋ ಒಂದಾಗಿ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ. ಅದು ನಮ್ಮ ತಲೆ ಮೇಲೆ ಬರುತ್ತೆ. ಅವರು ಹೇಳಲ್ಲ, ಅಣ್ಣ ನೀನ್ ಹೆಂಗ್ ಹೇಳ್ದೀವಿ ಹಂಗೆ ಇದ್ನಣ್ಣ ಅಂತಾರೆ. ಅಂದ್ರೆ ಅವ್ರಿಗೇನು ಅಂತಂದ್ರೆ ತಗೊಳಕ್ ರೆಡಿ ಇರಲ್ಲ. ನಾನು ತಪ್ಪು ಮಾಡಿದೆ ಅಂತ ಹೇಳ್ಕೊಳಕ್ ರೆಡಿ ಇರಲ್ಲ. ಸೊ ನಾವೇನ್ ಮಾಡ್ತೀವಿ, ಆಯ್ತಣ್ಣ ನಂದೇ ತಪ್ಪು ಅಂತ ಹೇಳಿ ನಾವು ನಾವೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕಲ್ಲ. ಹಂಗಾಗಿ ಅವರು ಟ್ಯಾಟೂ ಎಷ್ಟು ಸರಿ ಬಂದಿಲ್ಲ ಅಂದ್ರೆ ಮತ್ತೆ ಸರಿ ಮಾಡ್ಕೊಡ್ತಾ ಇರ್ತೀವಿ. ಇದು ನನ್ನ ವರ್ಕ್. ಓಕೆ. ಇವಾಗ ಇನ್ನೊಂದೇನು ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀರಾ. ಹೌದು. ಇನ್ಸ್ಟಾಗ್ರಾಮ್ಗೂ ಮುಂಚೆ ಏನ್ ಮಾಡ್ತಾ ಇದ್ರಿ? ಯಾವ ವಿಡಿಯೋಸ್ ಅಥವಾ ಮಾಡ್ತಾ ಇದ್ರಾ ಮುಂಚೆ? ಫೇಸ್ಬುಕ್ ಅಲ್ಲಿ ಮಾಡ್ತಾ ಇದ್ದೆ. ಇನ್ಸ್ಟಾಗ್ರಾಮ್ ಬರೋಕ್ಕೂ ಮುಂಚೆ? ಇನ್ಸ್ಟಾಗ್ರಾಮ್ ಬರೋಕಿನ ಮುಂಚೆ ಟಿಕ್ಟಾಕ್ ಇತ್ತು. ಟಿಕ್ಟಾಕ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೆ. ಬಟ್ ವಿಡಿಯೋಸ್ ಅಂದ್ರೆ ನಂದೇ ಒಂಥರ ವೇ ಆಫ್ ಟಾಕಿಂಗೇ ಬೇರೆ ತರ ಇರುತ್ತೆ ನಂದು. ಏನು ಅಂತಂದ್ರೆ ಏನಾದ್ರು ಒಳ್ಳೇದು ಮಾಡ್ಬೇಕು ನನ್ನ ಮನಸ್ಸಲ್ಲಿ ಅಷ್ಟೇ. ಇವತ್ತು ಜನ ಏನಿದ್ರು ಅವ್ರು ಅನ್ಕೊಂತಾರೆ ಟ್ಯಾಟೂ ಆರ್ಟಿಸ್ಟ್ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕಂತ ನನ್ನ ಮಗನ ಹತ್ರ ಅಂತ ಅನ್ಕೊಂತಾರಲ್ಲ. ಇವತ್ತಿಗೂ ನಾನು ಇವತ್ತು ಎಷ್ಟು ದುಡಿತೀನೋ ಮನೆಗೆ ಹೋಗ್ಬೇಕಾದ್ರೆ 100 ರೂಪಾಯಿ ತಗೊಂಡು ಹೋಗಕ್ಕಾಗಲ್ಲ. ಇವತ್ತಿಗೂ ನಂದು ಫೋನ್ ಇಲ್ಲ. ಫೋನು ಒಂದ್ ದಿವಸಕ್ಕೆ 1000 ಜನಕ್ಕಿಂತ ಜಾಸ್ತಿ ಜನ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ.
ಹೌದು ಕಾಲ್ಸ್ ಮಾಡ್ತಾರೆ. ನಾನು ಸ್ವಲ್ಪ ಗಿವ್ ಅವೇ ಇದೆಲ್ಲ ಮಾಡ್ತೀನಿ. ನಂದೇನಂದ್ರೆ ದುಡ್ಡು ಹಾಕ್ತೀನಿ ಫಾಲೋ ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಇದುವರೆಗೂ ಇನ್ಸ್ಟಾಗ್ರಾಮಲ್ಲಿ. ನಂದೇನು ಅಂದ್ರೆ ನನ್ನ ಕಣ್ಣಿಗೆ ಯಾರನ್ನ ಕಷ್ಟ ಹೇಳ್ಕೊಬಿಟ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಇವತ್ತು ಎಷ್ಟು ದುಡ್ದಿರ್ತೀನೋ ಇವತ್ತು ಒಂದು 3,000 ರೂಪಾಯಿ ಹಾಕಿದ್ದೀವಿ. ಯಾರೋ ಫೋನ್ ಮಾಡಿದ್ರು, ಅಣ್ಣ ಹಿಂಗೆ ಅಂತಂದ್ರು, ಯಾವುದೋ ಮಗು ಹಾಸ್ಪಿಟ್ಲು ಅದು ಇದು ಅಂತ ಅಂದ್ರು. ನಾನೇನು ಮಾಡ್ತೀನಿ, ದುಡ್ಡೆಲ್ಲ ಹಿಂಗೆ ಹಾಕ್ಬಿಡ್ತೀನಲ್ಲ. ಸೊ ಮನೆಗೆ ಹೋಗ್ಬೇಕಾದ್ರೆ ನನಗೆ ಊಟಕ್ಕೆ ಕಾಸಿರಲ್ಲ. ಮತ್ತೆ ಬೆಳಗ್ಗೆ ಬರಬೇಕು, ಕುತ್ಕೊಂಡು ದುಡಿಬೇಕು. ಅಂದ್ರೆ ಕೆಲಸದ ಮೇಲೆ ನಂಬಿಕೆ ಇದೆ ನನಗೆ. ಇವತ್ತು ಕೈ ಪೂರ್ತಿ ಜೋಬ್ ಪೂರ್ತಿ ಝೀರೋ ಆದ್ರೂ ನಾನು ದಿವಸ ಬಂದಿಲ್ಲಿ ಕೂತ್ಕೊಂಡ್ರೆ ಮತ್ತೆ ದಿವಸಕ್ಕೆ ಒಂದು 5,000 ದುಡಿತೀನಿ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ. ಸೊ ನನ್ನ ಜನಸೇವೆಗೆ ಅಂತಾನೆ ಬದುಕಿರೋದು. ಟ್ಯಾಟೂ ಆರ್ಟಿಸ್ಟ್, ನೀವು ಟ್ಯಾಟೂ ಆರ್ಟಿಸ್ಟ್ ತರ ನೋಡಿರ್ತೀರ ನನ್ನ. ಹೌದು ಅಷ್ಟೇ, ಟ್ಯಾಟೂ ಆರ್ಟಿಸ್ಟ್ ಬಿಟ್ರೆ ಬೇರೆ ಗೊತ್ತಿಲ್ಲ ಅಲ್ಲ. ಜನ 3,40,000 ಜನ ಸುಮ್ಮನೆ ಫಾಲೋ ಮಾಡಿಲ್ಲ. ಟ್ಯಾಟೂ ಆರ್ಟಿಸ್ಟ್ಗಳು ಯಾರು 3,40,000 ಜನ ಫಾಲೋವರ್ಸ್ ಇರೋಂಥವ್ರು ಇಲ್ಲ. ಹೌದು ಇಲ್ಲ, ಏನು ಬೇರೆದ್ ಇದ್ರೆ ಮಾಡ್ತಾರೆ. ಇದಾರೆ ಟ್ಯಾಟೂ ಆರ್ಟಿಸ್ಟ್ಗಳಿಗೆ ಫಾಲೋವರ್ಸ್ ಇದಾರೆ, ಮಿಲಿಯನ್ ಗಟ್ಲೆ ಇದಾರೆ. ನಾನು ಹೇಳ್ತದ್ದು ಬರೀ ಟ್ಯಾಟೂಗೋಸ್ಕರ ನಾನು ಅಷ್ಟು ಜನ ಫಾಲೋ ಮಾಡ್ತಿಲ್ಲ. ನಾನು ಬಂದ್ಬಿಟ್ಟು ಸೇವೆ ಅಂತ ಒಂದು ಮಾಡ್ತೀನಿ. ಬೇರೆಯವರೆಲ್ಲ ಅದನ್ನ ಬೇರೆ ಬೇರೆ ಹೆಸರಲ್ಲಿ ಕರಿಬೋದು. ನಾನು ಬಂದ್ಬಿಟ್ಟು ಅದನ್ನ ಸೇವೆ ಅಂತ ಕರಿತೀನಿ. ನನ್ನ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಯಾರಾದರೂ ಏನಾದರೂ ಕಷ್ಟ ಹೇಳ್ಕೊಂಡ್ರು ಅಂತಂದ್ರೆ, ಇಲ್ಲ DM ಮಾಡೋದ್ರು ಅಂತಂದ್ರೆ, ಫಸ್ಟು ಅದನ್ನು ಕೂಲಂಕುಷವಾಗಿ ನೋಡ್ತೀನಿ, ಇದು ಸುಳ್ಳ ಸತ್ಯನ ಅಂತ. ಸತ್ಯ ಅಂತ ಅನ್ಸಿದ್ರೆ ನಾನು ಅವ್ರಿಗೆ ಆ ತಕ್ಷಣಕ್ಕೆ ಏನು ಬೇಕಿರುತ್ತೋ ಅಷ್ಟು ನನ್ನ ಕೈಲಿ ಸಾಧ್ಯ ಆದಷ್ಟು ಮಾಡ್ತೀನಿ. ನಾನು ದುಡ್ದಿರೋ ದುಡ್ಡಲ್ಲಿ ಮಾಡ್ತೀನಿ. ಸೊ ಎಲ್ಲರಿಗೂ ಕೊಟ್ಬಿಟ್ಟು ನಾನು ಬರಿಗೈ ಇಲ್ಲಿ ಹೋಗ್ತೀನಿ ಮನೆಗೆ. ಈ ಥರ ನನ್ನ ಜೀವನ. ಅಂದ್ರೆ ಆ ತರದ್ ಯಾವ್ದು ವಿಡಿಯೋ ಮಾಡಿದ್ರೆ ತುಂಬಾ ಮಾಡಿದ್ದೀನಿ ನಾನು. ಸೇವೆಯಿಂದನೇ ತುಂಬಾ ಫೇಮಸ್ ಆಗಿರೋದು. ಆಕ್ಟಿಂಗು ವಿತ್ ಟ್ಯಾಟೂ ಇಲ್ಲ, ರೀಸೆಂಟ್ ಆಗಿ ನೋಡಿದೀವಿ, ಬಟ್ ಹಳೇದು ನಾನು ಇದು ಈಗಿಂದಲ್ಲ. ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆದ್ಮೇಲೆ ಶೋಕಿ ಮಾಡ್ತಿದ್ದಾನೆ ಅಂತ ಜನ ಅಂತಾರೆ. ಈ ಗಿವ್ ಅವೇ ಅನ್ನೋ ಶೋಕಿ. ನಾನು ಅದೊಂದು ವಿಡಿಯೋ ಹಾಕಿದೀನಿ ನೋಡ್ರಿ. ನಾನು ಹಳೇದು ಈಗಿಂದ ಅಲ್ಲ. ನಂದು ಇವಾಗ ಕೂದ್ಲು ಕಟ್ಟಿದೀನಲ್ಲ, ನನ್ನ ಕೂದ್ಲು ಇಷ್ಟೇ ಇರ್ಬೇಕಾದ್ರಿಂದನೂ ಸೇವೆ ಮಾಡಿದ್ದೀನಿ ನಾನು. ಅಲ್ಲಿಗೆ ನೀವು ಇದ್ ಮಾಡಿ ಲೆಕ್ಕ ಹಾಕ್ರಿ ಎಷ್ಟು ವರ್ಷದಿಂದ ಸೇವೆ ಮಾಡ್ತಿದೀವಿ ಅಂತ. ಸೊ ನಮ್ದು ಹೆಂಗೆ ಅಂತಂದ್ರೆ ಅಣ್ಣ, ಈ ಒಂದು ನಾವು ಸಾಯಿಬಾಬಾ ನಂಬೋರು. ಒಂದು ಗುರುವಾರ, ಪ್ರತಿ ಗುರುವಾರನೂ ಏನಾದ್ರೂ ಒಂದು ಮಾಡ್ಬೇಕು ಅಂತ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿರೋರು. ಒಂದು ಚಾಕ್ಲೇಟ್ ಆದ್ರೂ ಕೊಡ್ಸ್ಬೇಕು ಯಾರಿಗಾದ್ರು, ಅಥವಾ ನಮ್ಮ ಕೈಲಿ ದುಡ್ಡೇ ಕೊಡ್ಸೋಕಿಲ್ಲ, ಯಾರಿಗಾನ ಏನೋ ಒಂದು ಸಹಾಯ ಮಾಡ್ಬಿಡೋಣ, ರೋಡ್ ದಾಟ್ಸ್ಕೊಡೋಣ, ಕಣ್ಣಿಲ್ದಿರೋರು, ಈ ತರ ಮೈಂಡ್ ಸೆಟ್ ನಮ್ದು. ಸೊ ಪ್ರತಿ ಗುರುವಾರಕ್ಕೆ ಒಂದು ಸೇವೆ ಮಾಡಬೇಕು ಅಂತ ಫಿಕ್ಸ್ ಆಗಿರೋರು. ಪ್ರತಿ ಗುರುವಾರ ಏನ್ ಮಾಡ್ತೀವಿ, ನಾನು ಫಸ್ಟ್ ಅವಾಗ ದೇವಸ್ಥಾನಗಳಿಗೆ ಹೋಗಿ ಎಲೆ ಎತ್ತುತ್ತಾ ಇದ್ದೆ. ಏನೋ ಒಂದು ಮಾಡ್ಬೇಕು ಮನಸ್ಸಿಂದ, ಎಲೆ ಎತ್ತುತ್ತಾ ಇದ್ದೆ. ಆಮೇಲೆ ಯಾವ್ದನ್ನ ದೇವಸ್ಥಾನಗಳು ಸಾಯಿಬಾಬಾ, ಅಲ್ಲಿ ನಮ್ದು ಇದರಲ್ಲಿ ಬಾನಸವಾಡಿಯಲ್ಲಿ ಒಂದು ಟ್ರಸ್ಟ್ ಇದೆ, ಅಲ್ಲಿ ಹೋಗಿ ಅಲ್ಲೆಲ್ಲ ಊಟ ಎಲ್ಲ ಹಾಕ್ತಾರೆ ಜನಕ್ಕೆ. ನಾನು ಹೋಗಿ ಜೊತೆಲಿ ಜಾಯ್ನ್ ಆಗ್ತಾ ಇದ್ದೆ, ಸೇವೆ ಅಂತ ಮಾಡ್ತಿದ್ದೆ, ಕೆಲಸ ಮಾಡ್ತಾ ಇದ್ದೆ. ಸೊ ಬರ್ತಾ ಬರ್ತಾ ದೇವ್ರು ನನಗೆ ಯಾವಾಗ ಕೊಡಕ್ ಶುರು ಮಾಡಿದ್ರು, ಬೇರೆ ಕಡೆ ಹೋಗಿ ಕೆಲಸ ಮಾಡೋದನ್ನ ಬಿಟ್ಟು ನಾನೇ ಸೇವೆ ಮಾಡಕ್ ಶುರು ಮಾಡಿದೆ. ಅದನ್ನ ಈ ರೂಪದಲ್ಲಿ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದು ಇವಾಗ ನಾನು ಮಾಡ್ತಿರೋದಲ್ಲ, ಅವಾಗಿಂದನೂ ಮಾಡ್ತಾನೆ ಬರ್ತಾ ಇದ್ದೀನಿ, ಸುಮಾರು ವರ್ಷಗಳಿಂದನೂ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಈಗ ಇದನ್ನ ಈ ವಿಡಿಯೋ ಏನಕ್ಕೆ ಮಾಡ್ತೀವಿ ಅಂದ್ರೆ ಇನ್ಸ್ಪೈರ್ ಆಗಲಿ ಅಂತ. ಇದರಿಂದ ನಾನು ಯಾರಿಗೂ ನಾವು ಸೇವೆ ಮಾಡ್ತೀವಿ, ನೀವು ಫಾಲೋ ಮಾಡಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಟ್ಯಾಟೂ ಹಾಕ್ತೀನಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಆಕ್ಟಿಂಗ್ ವಿಡಿಯೋ ಹಾಕ್ತೀನಿ, ಫಾಲೋ ಮಾಡಿ ಅಂತ ಕೇಳ್ತೀನಿ. ಸೇವೆ ಮಾಡ್ಬಿಟ್ಟು ಫಾಲೋ ಮಾಡಿ ಅಂತ ನಾನು ಯಾವತ್ತೂ ಇದುವರೆಗೂ ಹೇಳಿಲ್ಲ. ಸೊ ಜನಗಳಿಗೆ ಫಸ್ಟ್ ಯಾರು ನಂಬ್ತಾ ಇರಲಿಲ್ಲ. ಇವ್ನು ನೋಡ್ರೆ ಹಿಂಗ, ನೀವ್ ಹೇಳಿದ್ರ ವಿಲನ್ ಹೆಂಗಿದ್ದೀನಿ ಅಂತ, ಇವ್ನು ನೋಡ್ರೆ ಹೆಂಗಿದ್ದಾನೆ, ನಾಟಕ ಮಾಡ್ಬೋದೇನೋ ಅಂತ ಅಂತಿದ್ರು. ಬರ್ತಾ ಬರ್ತಾ ಜನಕ್ಕೆ ನಂಬಿಕೆ ಬಂತು. ನಾನು ಎಲ್ಲ ಟ್ರಾನ್ಸ್ಫರ್ ಆಗೇ ಮಾಡ್ತೀನಿ, ಯಾಕಂದ್ರೆ ನನ್ನ ಮುಖ ಆ ಥರ ಯಾರು ನಂಬಲ್ರು. ಈಗ ಎಲ್ಲದನ್ನು ಆ ಸ್ಕ್ರೀನ್ ಶಾಟ್ ಎಲ್ಲ ಇಟ್ಕೊಂಡು ಎಲ್ಲ ಮಾಡ್ತೀನಲ್ವಾ. ಸೊ ಹಂಗಾಗಿ ಜನಕ್ಕೆ ನಂಬಿಕೆ ಬಂದಿದೆ, ಹಂಗಾಗಿ ಫಾಲೋ ಮಾಡ್ತಿದ್ದಾರೆ. ಫಾಲೋ ಆಗ್ತಾ ಇರುತ್ತೆ, ಅನ್ಫಾಲೋಸ್ ಆಗ್ತಾ ಇರುತ್ತೆ. ಒಂದು 10,000 ಫಾಲೋವರ್ಸ್ ಆದರೆ ಅದರಲ್ಲಿ ಒಂದು 3,000 ಜನ ಅನ್ಫಾಲೋ ಕೂಡ ಆಗ್ತಾರೆ. ರೀಸನ್ಸ್ ಗೊತ್ತಿಲ್ಲ. ಆ ಥರ ಎಲ್ಲರೂ ಫಾಲೋ ಮಾಡಿರೋರು ಹಂಗೆ ಇರಂಗಿದ್ರೆ ನಮ್ದು 1 ಮಿಲಿಯನ್ ಆಗಿರೋದು. ಎಲ್ಲ ಫಾಲೋಸ್ ಆಗ್ತಾನೆ ಇರುತ್ತೆ. ಜನರ ಮೈಂಡ್ ಸೆಟ್ ಹೆಂಗೆ ಇರುತ್ತೆ ನಮ್ಗೆ ಗೊತ್ತಿಲ್ಲ. ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗೋಣ, ಫಲ ಭಗವಂತನಿಗೆ ಬಿಡೋಣ ಅಂತ ಬದುಕ್ತಿದೀವಿ ಅಷ್ಟೇ.